ಚಿರಾಯು ಮತ್ತು ಫೋರ್ಟಿಸ್ ಸಹಯೋಗದ ಮಹತ್ವದ ಮೈಲಿಗಲ್ಲು. ಕಳೆದ 3 ವರ್ಷಗಳಲ್ಲಿ 50 ಯಶಸ್ವಿ ಮೂತ್ರಪಿಂಡ ಪ್ರತಿರೋಪಣಗಳು. ಈ ಚಿಕಿತ್ಸೆ ಕೇವಲ ಮಹಾನಗರಗಳಿಗಷ್ಟೇ ಸೀಮಿತವಲ್ಲ. ಕಲಬುರಗಿಯಂತಹ ಟಿಯರ್ 3 ನಗರದಲ್ಲಿಯೂ ಇದು ಸಾಧ್ಯ ಎಂದು ತೋರಿಸಿದ್ದೇವೆ. ಪ್ರತಿ ವರ್ಷ ಸುಮಾರು 600 ಹೊಸ ಮೂತ್ರಪಿಂಡ ವೈಫಲ್ಯದ ರೋಗಿಗಳು. ಮೂತ್ರಪಿಂಡ ವೈಫಲ್ಯಕ್ಕೆ ಪ್ರತಿರೋಪಣವೇ ಅತ್ಯುತ್ತಮ ಚಿಕಿತ್ಸೆ. ನಾನು ಡಾಕ್ಟರ್ ಮಂಜುನಾಥ್ ದೋಶೆಟ್ಟಿ, ಕಿಡ್ನಿ ತಜ್ಞರು, ಚಿರಾಯು ಹಾಸ್ಪಿಟಲ್. ಇವತ್ತಿನ ದಿನ ನಾವು ಏನು ಖುಷಿ ಪಡ್ತಿದ್ದೀವಿ ಅಂತಂದರೆ, ನಮ್ಮಂಥ ಕಲಬುರಗಿ ಅಂತ ಭಾಗದಲ್ಲಿ ನಾವು ಕಿಡ್ನಿ ಕಸಿ ಅಂತ ಆಪ್ರೇಷನ್ ನಾವು ಈಗ ತುಂಬ ಒಂದು 6-7 ವರ್ಷದಿಂದ ಮಾಡ್ತಾ ಇದ್ದೀವಿ. ಒಂದು 50 ಮೇಲೆ ನಾವು ಕಿಡ್ನಿ ಕಸಿ ಮಾಡಿದ್ದೀವಿ. ಆ್ಯಂಡ್ ಇದು ಯಶಸ್ವಿಯಾಗಿ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಿ. ಆ್ಯಂಡ್ ಅದು ಅಷ್ಟೇ ಅಲ್ಲ, ಇದು 50ರಲ್ಲಿ ಒಂದು 50% ಜನರಿಗೆ ನಾವು ಆಯುಷ್ಮಾನ್ ಭಾರತ್ ಸ್ಕೀಮ್ನಲ್ಲಿ ತುಂಬ ಫ್ರೀಯಾಗಿ ಮಾಡಿದ್ವಿ ಆಪ್ರೇಷನ್. ಆ್ಯಂಡ್ ಅವರಿಗೆ ಲೈಫ್ ಲಾಂಗ್ ನಾವು ಮೆಡಿಸಿನ್ಸ್ ಫ್ರೀ ಆಯುಷ್ಮಾನ್ ಭಾರತ್ ಸ್ಕೀಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಅವರಿಗೆ ಸೌಲಭ್ಯ ಇದೆ. ಆ್ಯಂಡ್ ಈ ಹೇಳೋ ತಾತ್ಪರ್ಯ ಏನಂತಂದರೆ, ಮುಂಚೆ ಎಲ್ಲ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ದೊಡ್ಡ ಆಪ್ರೇಷನ್ ಬರೀ ದೊಡ್ಡ ಊರಿನಲ್ಲಿ ಆಗುತ್ತೆ ಅಂತಂತ ನಂಬಿಕೆ ಇತ್ತು. ಬಟ್ ಇವತ್ತು ನಮ್ಮ ಗುಲ್ಬರ್ಗ ಭಾಗದಲ್ಲೂ ನಾವು ಫೋರ್ಟಿಸ್ ಹಾಸ್ಪಿಟ್ಲ್ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಇವತ್ತು ನಾವು ಒಂದು 50ಕ್ಕಿಂತ ಮೇಲೆ ಕಿಡ್ನಿ ಕಸಿ ಮಾಡಿದ್ವಿ. ಎಲ್ಲ ಥರ ಮಾಡಿದ್ವಿ. ಬಡವ್ರ ಜನ ಮಾಡಿದ್ವಿ, ಹಳ್ಳಿಯರ ಜನ ಮಾಡಿದ್ವಿ, ಬಿಹಾರ್ಲಿಂದ ಜನ ಮಾಡಿದ್ವಿ, ಸೋಲಾಪುರ ಜನರಿಗೆ ಮಾಡಿದ್ವಿ. ಇಷ್ಟೆಲ್ಲ ಕಾಂಬಿನೇಷನ್. ಸಣ್ಣ ಮಕ್ಕಳು ಕೂಡ ನಾವು ಕಿಡ್ನಿ ಮಾಡಿದ್ವಿ. ನಮ್ಮ ಆಸ್ಪತ್ರೆಯಲ್ಲಿ ಬರೀ ಕಿಡ್ನಿ ಕಸಿ ಅಷ್ಟೇ ಅಂತಲ್ಲ, ಈಗ ನಮ್ಮಲ್ಲಿ ಸುಮಾರವಾಗಿ ನಾವು ಒಂದು ತಿಂಗಳಿಗೆ 1,000ಕ್ಕಿಂತ ಮೇಲೆ ನಾವು ಡಯಾಲಿಸಿಸ್ ಮಾಡ್ತಾ ಇದ್ವಿ. ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕಲಬುರಗಿ ಭಾಗದಲ್ಲಿ ದಿನಕ್ಕೆ ದಿವಸ ಕಿಡ್ನಿ ವೈಫಲ್ಯ ಸಂಖ್ಯೆ ಜಾಸ್ತಿ ಆಗ್ತದೆ. ಇದಕ್ಕೆ ಮುಖ್ಯ ಕಾರಣ ಇರೋದು ಸಕ್ಕರೆ ಕಾಯಿಲೆ, BP ಕಾಯಿಲೆ. ಜನ ಚೆಕ್ ಮಾಡ್ತಾ ಇಲ್ಲ, ರೆಗ್ಯುಲರಾಗಿ ಚೆಕಪ್ ಮಾಡ್ತಾ ಇಲ್ಲ. ನಮ್ಮ ಕಲಬುರಗಿ ಭಾಗದಲ್ಲಿ ತುಂಬ ಬಿಸಿಲು ಇರೋದ್ರಿಂದನೂ ತುಂಬ ಜನರಿಗೆ ಕಿಡ್ನಿ ಹಳ್ಳ ಆಗಿ ಅದಕ್ಕೆ ಕೂಡ ವೈಫಲ್ಯ ಆಗಲಿಕ್ಕೆ ಕಾರಣ ಇರ್ತದೆ. ಸೊ ಇವತ್ತಿನ ದಿವಸ ನಾನು ಏನು ಹೇಳಕ್ಕೆ ಇಚ್ಛಪಡ್ತೀನಿ ಅಂತಂದರೆ, ನಾವು ಕಿಡ್ನಿ ನಮಗೆ ಕಾಪಾಡ್ಕೋಬೇಕು. ಒಳ್ಳೆಯ ಆಹಾರ, ಚೆನ್ನಾಗಿ ನೀರು ಕುಡಿಬೇಕು, ಉಪ್ಪು ಕಮ್ಮಿ ಸೇವನೆ ಮಾಡಬೇಕು, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಯಾವುದು ತೊಗೋಬಾರ್ದು, ಧೂಮ್ರಪಾನ ಮಾಡಬಾರ್ದು, ಡ್ರಿಂಕ್ಸ್ ಮಾಡಬಾರ್ದು. ಅದು ಅಲ್ಲದೆ ಯಾವುದೋ ಕಾರಣಕ್ಕೆ ಕಿಡ್ನಿ ವೈಫಲ್ಯ ಆದ್ರೂ ಕಿಡ್ನಿ ಕಸಿ ಅಂತ ದೊಡ್ಡ ಆಪ್ರೇಷನ್ ಇವತ್ತು ನಮ್ಮ ಕಲಬುರಗಿ ಭಾಗದಲ್ಲಿ ಚಿರಾಯು ಹಾಸ್ಪಿಟ್ಲಲ್ಲಿ ಇದ್ರದ್ದು ಫೆಸಿಲಿಟಿ ನಮ್ಮ ಹತ್ರ ಇದೆ. ನನ್ನ ಹೆಸರು ಮಲ್ಲಿಕಾರ್ಜುನ ಕಾಂತಪ್ಪ ದೊಡ್ಮನಿ. ಒಂದು ಊರ ಇಂಗಳಗಿಬ್ಬಿ, ತಾಲೂಕು ಅಫಜಲ್ಪುರ್, ಜಿಲ್ಲಾ ಕಲಬುರಗಿ. ನಂದು 2022ರಲ್ಲಿ ಕಿಡ್ನಿ ಫೇಲ್ಯೂರ್ ಆಯಿತು. ಅದು ಸಣ್ಣ ದವಾಖಾನೆ ಹೋದ ತೋರ್ಸನ ಅವ್ರಂದ್ರು ಗೋಳಿ ತೊಗೊಳಕ್ಕೆ ಕಮ್ಮತ್ತಿತ್ತು ಸರ. ಆಗನ ಮತ್ತಂದ್ರೆ ಸರ್ ವಿವೇಕ್ ಪಾಟೀಲ್ ಸರ್ ಹತ್ರ ಬಂದೆವು. ಬರೋಣ ಅವ್ರಂದ್ರು ಕಿಡ್ನಿ ಫೇಲ್ಯೂರ್ ಆಗ್ಯಾವ ಅಂತಂದ್ರಿ. ನಾನು ಮತ್ತು ಬೆಂಗಳೂರು ಮತ್ತು ಸೋಲಾಪುರ ಮತ್ತು ಎಲ್ಲ ಕಡೆ ಭಾಗಗಳಲ್ಲಿ ತಿರುಗಾಡಿ ಬಂದು ಲಾಸ್ಟಿಗೆ ನಮ್ಮ ಅಮ್ಮವರು ಚಿರಾಯು ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ಚಂದದ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಂದಾಗ ನಾವು ಇಲ್ಲಿ ಬಂದೆವು. ಡಾಕ್ಟರ್ ಮಂಜುನಾಥ್ ಸರ್ ಅವ್ರಿಗೆ ಭೇಟಿ ಆದಾಗ ಅವ್ರಂದ್ರು ಕಿಡ್ನಿ ಫೇಲ್ಯೂರ್ ಆಗ್ಯದಪ್ಪ, ಮತ್ತಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೇಕು, ಎಲ್ಲ ಚಂದ ಇರ್ತೀಯತ್ತೆ ಅಂದಾಗ ನಮ್ಮ ತಾಯದು ಕಿಡ್ನಿ ಇಂದ ಟೆಸ್ಟ್ ಎಲ್ಲ ಚಾಲೂ ಮಾಡಿದಾಗ ಒಂದು ಸ್ವಲ್ಪ ಏರುಪೇರು ಆಯಿತು. ಏರುಪೇರು ಆದಾಗ ಮತ್ತೆ ಬಿಟ್ಟೆವು ಬಿಡೋಣ. ಮತ್ತು ರೀಸೆಂಟ್ಲಿ ಒಂದು ಎರಡು ತಿಂಗಳ ಹಾಲಕ್ಕೆ ಹೊಂಟದ್ರಿ. ಈಗ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ವಿ. ಮತ್ತಂದ್ರೆ ಒಟ್ಟಾರೆ ಚಿರಾಯು ಹಾಸ್ಪಿಟಲ್ ಹೇಳಬೇಕಾದ್ರೆ ಈಸ್ ಎಕ್ಸಲೆಂಟ್ ಇದೆ. ಸ್ವಲ್ಪ ಮಾರಿ ಉಬ್ಬೋದು, ಕಾಲ್ಗೆ ಉಬ್ಬೋದು ಆಲತ್ತೀವ್ರಿ. ಸಡನ್ಲಿ ಹಿಂಗೆ ಯಾಕೆ ಆಗ್ಲತ್ತ ಅಂತೇಳಿ ಹಾಸ್ಪಿಟಲ್ ಹೋಗಿದ್ದೀವಿ. ಅಲ್ಲೇ ನಮ್ಮಲ್ಲಿ RMP ಡಾಕ್ಟರ್ ಕಡೆ ಹೋಗಿದ್ವಿ. ಅವ್ರಂದ್ರು ಇದು ಯಾಕೋ ನಮಗೆ ಗೊತ್ತಾಗ್ತಿದ್ದಿಲ್ಲ, ಸ್ವಲ್ಪ ಬೇರೆ ದೊಡ್ಡ ಹಾಸ್ಪಿಟಲ್ ಬರ್ಕೊಡ್ತೀವಿ, ಅಲ್ಲಿ ಹೋಗಿ ತೋರಿಸ್ರಿ, ನಮ್ಗೆ ಗೊತ್ತಿದ್ದ ಡಾಕ್ಟರ್ ಅದ, ಅಲ್ಲಿ ಸರಿಯಾಗಿ ನೋಡ್ತಾರ ಅಂತ ಹೇಳಿದ್ರು. ನಾವು ಅಲ್ಲೇ ನಮ್ಮ ತಾಲೂಕು ಚಿಂಚೋಳಿ ರೀ, ಕಲ್ಲೂರು ರೋಡ್ ಅಂತೇಳಿ ನಮ್ಮೂರು. ನನ್ನ ಹೆಸರು ಬಂದು ಅಶೋಕ್ ಅಂತ. ನಾವು ತಾಂಡ್ರಲ್ಲಿ ಹೋಗಿ ತೋರಿಸ್ಕೊಂಡಿದ್ವಿ. ಬ್ಲಡ್ ಟೆಸ್ಟ್ ಮಾಡಿದ್ರು ಅವರು, ನಿಮ್ಮ ಕಿಡ್ನಿ ಹಿಂಗೆ ಪ್ರಾಬ್ಲಮ್ ಆಗಿದೆ, ನೀವು ಬೇಗ ಹಾಸ್ಪಿಟಲ್ ಹೋಗ್ರಿ, ಜಲ್ದಿ ಬೇರೆ ದೊಡ್ಡ ಹಾಸ್ಪಿಟಲ್ ಹೋಗಿ ತೋರಿಸ್ಕೊಡ್ರಿ, ನಿಮ್ಗೆ ಆರಾಮಾಗಿರ್ತದ, ಸ್ವಲ್ಪ ಹಾಸ್ಪಿಟಲ್ ಹೋಗಿ ಸರಿಯಾಗಿ ತೋರಿಸ್ಕೊಡ್ರಿ ಅಂತ ಹೇಳಿದ್ರು. ಅಲ್ಲಿ ಹಾಸ್ಪಿಟಲ್ ನಾವು ಹೈದ್ರಾಬಾದ್ಗೆ ಹೋಗಿದ್ದೇವೆ. ಅಲ್ಲಿ ಹಾಸ್ಪಿಟಲ್ ಎಲ್ಲ ಕ್ಲಿನಿಕ್ ಎಲ್ಲ ಸರಿಯಾಗಿ ನೋಡಿದಾರೆ. ನೋಡಿದ್ರೂ ಸ್ವಲ್ಪ ಆರಾಮಾಗಲಿಲ್ಲ ರೀ. ಒಂದು 2 ದಿವಸ ಇಟ್ಕೊಂಡ್ರು. ದುಡ್ಡೇನೋ ಜಾಸ್ತಿ ಮಾಡ್ಲತ್ತರು. ನಾವು ಅದರ ಸಲಿಂದ ಬೇಡ, ಇಲ್ಲಿ ಸರಿ ಇಲ್ಲ ಅಂತೇಳಿ ಬೇರೆ ಹಾಸ್ಪಿಟಲ್ ಹೋಗಮ್ಮ ಅಂತೇಳಿ ಅಲ್ಲಿಂದ ನಾವು ಸ್ವಲ್ಪ ಆಲೋಚನೆ ಮಾಡಿದ್ವಿ. ನಮ್ಮ ಒಬ್ಬರು ಇಲ್ಲಿ ಬಸವೇಶ್ವರ ಹಾಸ್ಪಿಟಲಲ್ಲಿ ಡಾಕ್ಟರ್ ಬಸವೇಶ್ವರ ಪಾಟೀಲ್ ಆಸ್ಪತ್ರೆ ಚಿಂಚೋಳಿ ಅಂತೇಳಿ ಅವರು ಪರಿಚಯ ನಮ್ಮ ಪಪ್ಪರಿಗೆ ಹೇಳಿದ್ರು,
ನಮ್ಮ ಸಾರ್ ಇಲ್ಲೇ ಅದಾರ, ಮತ್ತು ನಮ್ಮ ಸಾರಿಗೆ ಕೇಳ್ತೀನಿ, ನೀವು ಬಂದುಬಿಡ್ರಿ ಅಂತ ಸಾರವ್ರಿಗೆ ಮಾತಾಡಿದ್ರು. ಸಾರ್ ಅಂದರು, ಈ ಕಡೆ ನಮ್ಮ ಹಾಸ್ಪಿಟಲ್ ಅದ ಗುಲ್ಬರ್ಗಕ್ಕೆ, ನಮ್ಮ ಮಂಜುನಾಥ್ ಸರ್ ಅವ್ರದ್ದು, ಮತ್ತು ಇಲ್ಲಿ ಬಂದು ತೋರಿಸ್ಕೊರಿ, ನಾನು ಹೇಳ್ತೀನಿ ಅಂತಂದ್ರು. ಅಲ್ಲಿಂದ ನಾವು ಸೀದಾ ಇಲ್ಲಿ ಹಾಸ್ಪಿಟಲ್ ಬಂದಿರಿ. ಇಲ್ಲಿ ಬಂದು ಸಾರ್ ಅವರೆಲ್ಲ ಬ್ಲಡ್ ಟೆಸ್ಟ್ ಅದೆಲ್ಲ ಮಾಡಿದ್ರು. ಆಯಿತು, ಡಯಾಲಿಸಿಸ್ ಮಾಡಮು, ಆರಾಮಾಗ್ತದ ಅಂತ ಒಂದು 2 times 3 times ಡಯಾಲಿಸಿಸ್ ಮಾಡ್ಕೊಂಡ್ರೆ ನಂಗೆ ಸ್ವಲ್ಪ ಯಾಕೋ ಪ್ರಾಬ್ಲಮ್ ಜಾಸ್ತಿ ಆಗ್ಲತ್ತಿದ್ದು. ಅದರ ಸಲಿಂದ ನಾನು ಸಾರಿಗೆ ಕೇಳ್ದೆ, ಮತ್ತು ಇದಕ್ಕೆ ಏನಾರ ಪರಿಹಾರ ಯಾವ್ದೇನ್ರಿ ಸರ್ ಅಂತ ಕೇಳಿ, ಇದಕ್ಕೆ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಒಳ್ಳೇದಾಗ್ತದ, ನಿಮ್ಗೆ ಮುಂದೆ ಭವಿಷ್ಯತ್ತು ಇರ್ತದ, ಸರಿಯಾಗಿ ಓಡಾಡ್ಲಿಕ್ಕೆ ಸರಿಯಾಗಿ ಆಗ್ತದ, ನೀವೇನೋ ಕೆಲಸ ಮಾಡ್ಲಿಕ್ಕೂ ಸರಿಯಾಗಿ ಆಗ್ತದ, ಇನ್ನು ಸಣ್ಣ ವಯಸ್ಸದವ್ರು ಇದ್ದೀರಿ, ಆಪ್ರೇಷನ್ ಮಾಡ್ಕೊರಿ ಸರಿಯಾಗಿ ಆಗ್ತದ ಅಂತ ಹೇಳಿದ್ರು. ನಾನು ಸ್ವಲ್ಪ ಆಲೋಚನೆ ಮಾಡಿ ನಮ್ಮ ಪಪ್ಪ ನಮ್ಮ ತಾಯಿ ಅವರಿಗೆಲ್ಲ ಹೇಳಿದ್ರಿ, ಡಾಕ್ಟರ್ ಅವ್ರಿಗೆ ಹೇಳಿದ್ರೆ ಆಪ್ರೇಷನ್ ಮಾಡಿಸೋದು. ನಮ್ಮ ಪಪ್ಪ ಅವ್ರು ಮುಂದೆ ಬಂದ್ರಿ, ಕಿಡ್ನಿ ಕೊಡ್ತೀನಿ ಅಂದರು. ಕಿಡ್ನಿ ಕೊಟ್ಟರು. ಆಪ್ರೇಷನ್ ಶಿರಾ ಹಾಸ್ಪಿಟಲ್ ಅಲ್ಲಿ ತೋರಿಸ್ಕೊಂಡೇವ್ರಿ. ತೋರಿಸ್ಕೊಂಡು ಸಾರ್ ಅಂದ್ರೆ ಆಪ್ರೇಷನ್ ಮಾಡಿಸ್ಕೊಂಡು ಸರಿಯಾಗಿ ಆಗ್ತದೆ ಅಂತಂದು ಆಪ್ರೇಷನ್ ಮಾಡಿಸ್ಕೊಂಡೇವ್ರಿ. ಆಪ್ರೇಷನ್ ಮಾಡಿಸ್ಕೊಂಡ್ಮೇಲೆ ನಂಗೆ ಮುನ್ಸಾಪ್ಲೆ ಓಡಾಡ್ಲಕ್ಕ ಇದು ಆಲತ್ತಿದ್ರಿ. ಇವಾಗ ಯಾವ್ದಾರು ಸರಿಯಾಗಿ ಓಡಾಡ್ಲತ್ತೀನಿ ರೀ, ಆರಾಮಾಗಿ ಡ್ಯೂಟಿ ಮಾಡ್ಲತ್ತೀನಿ. ಹಾಂ, ಆಪ್ರೇಷನ್ ಸಕ್ಸಸ್. ನನ್ನ ಹೆಸರು ರೇವಣ ಸಿದ್ಧ ಅಂತ, ನಮ್ಮ ತಾಯಿ ಲಕ್ಷ್ಮಿ ಅಂತ. ತುಂಬ ಆರಾಮಿದ್ದಿದ್ದಿಲ್ಲ, ನನಗೆ 2 ಕಿಡ್ನಿ ಹೋಗಿದ್ದೀವಿ. ಸ್ವಲ್ಪಕ್ಕೆ ಹೋಗಿದ್ದೀವಿ, ಬಟ್ ಆರಾಮಾಗಿದ್ದಿಲ್ಲ. ಹಾಗಾಗಿ ಇಲ್ಲಿ ಈ ಥರ ಇದು ಆಗುತ್ತೆ ಅಂತ ಹೇಳಿದ್ದಾರೆ. ಚಿರೈ ಹಾಸ್ಪಿಟಲಲ್ಲಿ ಬಂದು ಎಲ್ಲ ರೀತಿಯಿಂದ ಸೌಲಭ್ಯದಿಂದ ಆಗಿದೆ ಸರ್. ಟ್ಯಾಬ್ಲೆಟ್ನೂ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಕಣ್ಣು ಆಪ್ರೇಷನ್ ಆಗಿತ್ತು, ಅದಕ್ಕೂ ಹೆಲ್ಪ್ ಮಾಡಿದ್ದಾರೆ ಮಂಜುನಾಥ್ ದೋಶೆಟ್ಟಿ ಅವರು. ಇದೇ ಥರ ಬಡವರಿಗೆ ಹೆಲ್ಪ್ ಮಾಡಲಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ.